ಇವತ್ತು ಸಖತ್ ಟೇಸ್ಟಿಯಾಗಿರುವಂತಹ ರಸಮಲೈಯನ್ನು ಮನೆಯಲ್ಲೇ ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಸಖತ್ತಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗುವಂತಹದ್ದು. ಹಾಗೆ ಆ ಸ್ವೀಟ್ಸ್ ಏನಿದೆ, ಆ ಘಮ ಏನಿದೆ ಅಷ್ಟು ಚೆನ್ನಾಗಿರುತ್ತದೆ. ಈ ಸ್ವೀಟನ್ನು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಟ್ರೈ ಮಾಡ್ತಾನೆ ಇರ್ತೀರಾ. ಇದನ್ನ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 1 ಲೀಟ್ರ್ ಹಾಲನ್ನು ತಗೊಂಡು ಈ ರೀತಿ ಕಾಯಿಸ್ಕೊತಾ ಇದ್ದೀನಿ. ಇದನ್ನ ನಾವು ಒಡ್ಕೋಬೇಕು. ಒಡಿಲಿಕ್ಕೆ ನಾನಿಲ್ಲಿ 1 ಲೀಟ್ರ್ ಹಾಕಿರೋದ್ರಿಂದ ನಾನೊಂದು 2 ಲಿಂಬೆ ಹಣ್ಣನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಲಿಂಬೆ ಜ್ಯೂಸನ್ನು ಹಾಕ್ಕೊಂಡು ಹಾಲನ್ನು ಒಡ್ಕೋತಾ ಇದ್ದೀನಿ. ನೀಟಾಗಿ ಅದನ್ನು ಒಡ್ಕೋಬೇಕು. ಹಾಗೆ ಇದನ್ನು ಏನಿದೆ ಅದರ ಇದು ಸಪ್ರೇಟ್ ಮಾಡಿಕೊಂಡು ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಈ ರಸಮಲೈ ಬರ್ತದೆ. ನೀವು ನೋಡ್ತಿರ್ಬೋದು, ನಾನು ಒಂದು 2 ಲಿಂಬೆಹಣ್ಣನ್ನು ಯೂಸ್ ಮಾಡಿಕೊಂಡು ಈ ಹಾಲನ್ನು ಉಡ್ಕೊಂಡಿದ್ದೀನಿ. ಅದನ್ನು ನಾವು ಇಲ್ಲಿ ಒಂದು ಬಟ್ಟೆಗೆ ಹಾಕ್ಕೊಂಡು ಸೋಸ್ಕೋಬೇಕು. ಈಗ ಇದು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡು ನಾವು ಹಿಂಡ್ಕೋಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ವೀಟು. ಯಾವುದಾದ್ರೂ ಫಂಕ್ಷನ್ಗಳ ಟೈಮಲ್ಲಿ ಈ ರೀತಿಯ ಸ್ವೀಟ್ಗಳನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮಾಡಲಿಕ್ಕೂ ಕೂಡ ತುಂಬಾ ಸುಲಭ, ಕಷ್ಟ ಏನೂ ಇಲ್ಲ. ಇದನ್ನು ನಾನು ಈ ಥರ ಮಾಡಿಬಿಟ್ಟು ಒಂದು 30 ನಿಮಿಷ ಹಾಗೆ ಇಡ್ತೀನಿ, ಯಾಕಂದರೆ ನೀರು ಫುಲ್ಲಾಗಿ ಇಳ್ಕೊ ಹೋಗಬೇಕು. ಅದಾದ ಮೇಲೆ ನಾವು ಈ ನಾದೋದೇನಿದೆ ಕೈಯಲ್ಲಿ ಕರೆಕ್ಟಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ರಸಮಲೈ ಸಾಫ್ಟಾಗಿ ಬರುತ್ತೆ. ಆ ಸಾಫ್ಟ್ನೆಸ್ಸಿಗೆ ಕಾರಣವೇ ಈ ನಾದುವಂಥದ್ದು. ನಾವು ಎಷ್ಟು ಚೆನ್ನಾಗಿ ನಾದ್ತೀವಲ್ಲ ಅಷ್ಟು ಚೆನ್ನಾಗಿ ಬರ್ತದೆ. ನಾನಿಲ್ಲಿ ಈ ಥರ ಇಷ್ಟು ಚೆನ್ನಾಗಿ ನಾದ್ಕೊಂಡು ಒಂದು 10 ರಿಂದ 15 ನಿಮಿಷ ಆದರೂ ಮಿನಿಮಮ್ ನಾದ್ಕೊಳ್ಳೇಬೇಕು. ಆಗ ಮಾತ್ರ ರಸಮಲೈ ಚೆನ್ನಾಗಿ ಬರುತ್ತೆ. ನಾನು ಈ ಥರ ಮಾಡಿಕೊಂಡು ಉಂಡೆ ಮಾಡಿಕೊಂಡು ಕೈಯಲ್ಲಿಟ್ಕೊಂಡು ಈ ರೀತಿಯಾಗಿ ತಟ್ಕೋತಾ ಇದ್ದೀನಿ. ಈ ರೀತಿ ತಟ್ಕೊಂಡು ಎಲ್ಲವನ್ನು ಅದೇ ರೀತಿಯಾಗಿ ನಾನು ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 1 ಕಪ್ಪು ಶುಗರನ್ನು ಹಾಕ್ತಿದ್ದೀನಿ. ಸಕ್ಕರೆಯನ್ನು ಹಾಕ್ಕೊಂಡು ಅದಕ್ಕೆ ಒಂದು 2 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಒಂದು 10 ನಿಮಿಷ ಕುದಿಬೇಕದು. ಆ ಸಕ್ಕರೆ ಅನ್ನೋದು ಫುಲ್ ಕರಗಿ ಪಾಕಕ್ಕೆ ಹಂತಕ್ಕೆ ಬರಬೇಕದು. ಅಲ್ಲಿವರೆಗೆ ಕುದಿಬೇಕು. ಕುದ್ದ ನಂತರ ನಾವು ಇಟ್ಕೊಂಡಂತಹ ಪನ್ನೀರ್ ಬಾಲ್ಗಳನ್ನು ಹಾಕುವಂಥದ್ದು ಹಾಕಿ ಇದನ್ನು ಕೂಡ 10 ರಿಂದ 15 ನಿಮಿಷ ಆದರೂ ನಾವು ಬೇಯಿಸ್ಕೋಬೇಕು. ಒಂದು ನೀಟಾಗಿ ಒಂದು ಮೀಡಿಯಂ ಫ್ಲೇಮಲ್ಲಿ 15 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕು. ಈಗ ನಾನು ರಬ್ಡಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒಂದು ಅರ್ಧ ಲೀಟ್ರ್ ಹಾಲನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕುದಿಸ್ಬೇಕು. ನಾವು ಫಸ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡು ಯಾವಾಗ ಅದು ಕುದಿ ಹತ್ತಿ ಈ ರೀತಿಯಾಗಿ ಮಾಲೆಲ್ಲ ಮೇಲ್ಗೆ ಇದಾಗತ್ತೋ ಅಲ್ಲಿಂದ ನಾವು ಸ್ವಲ್ಪ ಮೀಡಿಯಂ ಫ್ಲೇಮಿಗೆ ಇಟ್ಕೊಂಡು ಅದನ್ನು ಕುದಿಸ್ಕೋಬೇಕು. ಈ ಹಾಲನ್ನು ನೀಟಾಗಿ ಕುದಿಸ್ಕೋಬೇಕು. ಇದೆಲ್ಲ ಆ ಮೇಲಿನ ಕೆನೆ ಎಲ್ಲ ಈ ರೀತಿ ಸಪ್ರೇಟ್ ಆಗ್ತಾ ಹೋಗಬೇಕು. ಅಲ್ಲಿವರೆಗೆ ಅದು ಕುದಿಸ್ಬೇಕು. ಅದು ಕುದ್ದ ಮೇಲೆ ನಾವು ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕ್ಕೊಂಡು ಜೊತೆಗೆ ಸಕ್ಕರೆ ಒಂದು ಅರ್ಧ ಕಪ್ ಸಕ್ಕರೆಯನ್ನು ಹಾಕ್ಕೊಂಡು ಜೊತೆಗೆ ಸ್ಯಾಫ್ರಾನ್ ಮಿಲ್ಕನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕಬೇಕು. ಯಾಕೆ ಇದು ಕಲ್ಲರ್ಗೋಸ್ಕರ. ಸ್ಯಾಫ್ರಾನ್ ಮಿಲ್ಕ್ ಆದರೆ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಆ ರಸಮಲೈ ಏನಿದೆ ಆ ಘಮ ಬರೋದೇ ಈ ಸ್ಯಾಫ್ರಾನ್ ಮಿಲ್ಕಿಂದ. ತುಂಬಾ ಚೆನ್ನಾಗಿರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ರೀತಿ ಸೈಡಾಗಿ ಹಿಡ್ಕೊಂಡಿರುವಂತಹ ಎಲ್ಲ ಕೆನೆಯನ್ನು ನಾವು ತಕ್ಕೋಬೇಕು. ಈ ರೀತಿಯಾಗಿ ನೀಟಾಗಿ ತಕ್ಕೊಂಡು ಈ ರೀತಿಯಾಗಿ ಬಾಯ್ಲ್ ಮಾಡ್ಕೊಳ್ಳುವಂಥದ್ದು. ಹಾಲಿನ ಕೆನೆಯನ್ನು ನಾವೇನೆಂದರೆ ಎಷ್ಟು ಚೆನ್ನಾಗಿ ಕುದಿಸ್ಕೋತೀವಿ ಅಷ್ಟು ಚೆನ್ನಾಗಿ ಬರ್ತದೆ. ಮೀಡಿಯಂ ಫ್ಲೇಮಲ್ಲಿ ಹಾಕ್ಕೊಂಡು ಒಂದು 15 ನಿಮಿಷ ಆದರೂ ಮಿನಿಮಮ್ ಕುದಿಸ್ಕೋಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರಸಮಲಾಯಿ. ಇದೇ ರೀತಿಯ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಈ ರೆಸಿಪಿಯನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅಷ್ಟೇ ಚೆನ್ನಾಗಿ ಬಂದಿದೆ. ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥದ್ದು. ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸರಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಹಾಗೆ ಸಾಕಷ್ಟು ವೆರೈಟಿ ರೆಸಿಪಿಗಳು ನನ್ನ ಚಾನಲ್ನಿವೆ, ಅದನ್ನು ಕೂಡ ಒಂದು ಸರಿ ನೋಡಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.